ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನಮ್ಮ ಭಾರತ ಡಿಜಿಟಲಿ ಎಷ್ಟೇ ಮುಂದುವರೆದಿದ್ರೂ ಕೂಡ ಈ ಕ್ಯಾಶ್ಗೆ ಅದರದ್ದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಾವೆಲ್ಲಾದರೂ ಒಂದು ಚಿಕ್ಕ ಶಾಪಿಗೆ ಹೋದ್ರೂ, ದೊಡ್ಡ ಶಾಪಿಂಗ್ ಸೆಂಟ್ರಿಗೆ ಹೋದ್ರೂ, ಅಥವಾ ದೊಡ್ಡ ರೆಸ್ಟೋರೆಂಟಿಗೆ ಹೋದ್ರೂ, ಅಥವಾ ಚಿಕ್ಕದಾಗಿ ಎಲ್ಲಾದರೂ ಪುಟ್ಟದಾಗಿ ಇಟ್ಕೊಂಡಿರೋಂತಹ ಹೋಟೆಲಿಗೆ ಹೋದ್ರೂ ನಾವು ಮಾಡೋದೇ UPI ಪೇಮೆಂಟ್. ಎಲ್ಲರೂ ಎಷ್ಟು ಡಿಪೆಂಡ್ ಆಗಿಬಿಟ್ಟಿದ್ದಾರಪ್ಪ UPI ಮೇಲೆ ಅಂತ ಹೇಳಿದ್ರೆ, ₹1 ನಾವು ಟ್ರಾನ್ಸ್ಫರ್ ಮಾಡಬೇಕು ಬೇರೆಯವರಿಗೆ ಅಂತ ಹೇಳಿದ್ರು ಕೂಡ ನಾವು ಅದನ್ನು ಡಿಜಿಟಲಿನೇ ಟ್ರಾನ್ಸ್ಫರ್ ಮಾಡ್ತೀವಿ. ಯಾರು ಕೂಡ ಈಗ ₹1 ಕಾಯಿನ್ನ ಎತ್ತಿ ಬೇರೆಯವ್ರಿಗೆ ಕೊಡಲ್ಲ. ಎಲ್ಲನೂ ಈಗ ಆನ್ಲೈನಲ್ಲೇ ಟ್ರಾನ್ಸಾಕ್ಷನ್ಸ್ ಆಗ್ತಿರುವಂತಹ ಸಂದರ್ಭದಲ್ಲಿ RBI ಒಂದು ಹೊಸ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಮುಂದಾಗಿದೆ. ಏನಪ್ಪ ಅದು ಹೊಸ ನಿರ್ಧಾರ RBI ತಗೊಳ್ತಾ ಇರೋದು ಅಂತ ಹೇಳಿದ್ರೆ, ಪಾಲಿಮರ್ ಬ್ಯಾಂಕ್ ನೋಟ್ಸನ್ನು ಪ್ರಿಂಟ್ ಮಾಡಬೇಕಂತ ಹೇಳಿ ಮುಂದಾಗ್ತಿದೆಯಂತೆ RBI. ಏನಿದು ಪಾಲಿಮರ್ ಬ್ಯಾಂಕ್ ನೋಟ್ಸ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ನೋಟ್ಸ್. ಈ ಹಿಂದೆ ನಾವು ನಮ್ಮ ಕರೆನ್ಸಿನ ನಾವು ಈಗಲೂ ಕೂಡ ಓಪನ್ ಮಾಡಿ ನೋಡಿದ್ರೆ ಪೇಪರ್ ನೋಟ್ಸಲ್ಲಿದೆ. ಆದರೆ ಈ ಪಾಲಿಮರ್ ನೋಟ್ಸ್ ಅನ್ನೋದನ್ನು 2009ರಲ್ಲೇ ತಗೋಬರ್ಬೇಕು ಅಂತ ಹೇಳಿ RBI ಒಂದು ಚರ್ಚೆಯನ್ನು ಕೂಡ ಮಾಡಿತ್ತು. ಆದರೆ ಅಧಿಕೃತವಾಗಿ ಯಾವುದೇ ರೀತಿಯಾದಂತಹ ಚಲಾವಣೆಗೆ ಸಿಗಲಿಲ್ಲ. ಅಂದರೆ ಅದನ್ನು ಹೋಲ್ಡ್ ಮಾಡಿ ಇಟ್ಟಿದ್ರು, ಬೇಡ ಅನ್ನೋದನ್ನು ಫ್ಯೂಚರಲ್ಲಿ ಯಾವಾಗ ಒಂದಿನ ಮಾಡೋಣ ಅಂತನೋ ಏನೋ ಅದನ್ನು ಹೋಲ್ಡ್ ಮಾಡಿ ಇಟ್ಟಿದ್ರು. ಆದರೆ ಡಿಸ್ಕಷನ್ ಅಂತೂ ಆಗಿತ್ತು 2009ರಲ್ಲಿ. ಆ್ಯಂಡ್ ಈ ಒಂದು ಪಾಲಿಮರ್ ನೋಟ್ಸ್ನ ಏನಿಲ್ಲ ಅಂತ ಹೇಳಿದ್ರು 30 ದೇಶಗಳಿಗೂ ಹೆಚ್ಚಾಗಿ ಪಾಲಿಮರ್ ನೋಟ್ಸನ್ನು ಯೂಸ್ ಮಾಡ್ತಿದ್ದಾರೆ. ನಾವು ಬೇರೆ ಬೇರೆ ದೇಶಗಳ ಕರೆನ್ಸಿಯನ್ನು ನೋಡ್ಬೋದು, ಅದೆಲ್ಲ ಕೂಡ ಒಂಥರ ಪ್ಲಾಸ್ಟಿಕ್ ಥರ ಇರುತ್ತೆ, ಹಿಂಗೆ ಹರಿದ್ರೂ ಕೂಡ ಹರಿಯೋದಕ್ಕಾಗಲ್ಲ. ಆ ರೀತಿಯಾದಂತಹ ಒಂದು ನೋಟ್ಸ್ಗಳನ್ನು ಬೇರೆ ಬೇರೆ ದೇಶಗಳು ಯೂಸ್ ಮಾಡ್ತಿದೆ. ಆದರೆ ನಮ್ಮ ಪೇಪರ್ ನೋಟ್ ಇದೆಯಲ್ಲ, ನಮ್ಮ ಕರೆನ್ಸಿ, ಅದನ್ನು ಹಿಂಗೆ ಹರಿದ್ರೆ ಸಾಕು ಹರಿದೋಗ್ಬಿಡುತ್ತೆ. ಆ್ಯಂಡ್ ಅದು ತುಂಬ ಹ್ಯಾಂಡ್ ಟು ಹ್ಯಾಂಡ್ ಟ್ರಾನ್ಸಾಕ್ಷನ್ ಆಗೋ ಟೈಮಲ್ಲಂತೂ, ಅಂದರೆ ಡಿಜಿಟಲ್ಗೂ ಮುಂಚೆ ಈ ಕರೆನ್ಸಿಗಳನ್ನು ನಾವು ಒಬ್ರಿಗೆ ಪಾಸ್ ಮಾಡ್ತಾ ಎಷ್ಟೊಂದು ನೋಟ್ಗಳು ಹರಿದೋಗ್ಬಿಟ್ಟಿರ್ತಿತ್ತು. ಇದು ಒಂದು ಕಡೆ ಸಮಸ್ಯೆ. ಆದರೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯಾಕೆ ಈ ದಿಢೀರಂತ ಈಗ RBI ಪಾಲಿಮರ್ ನೋಟ್ಸ್ನ ತರಬೇಕಂತ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ವರ್ಷ ಅಂದರೆ ಕಳೆದ ವರ್ಷದ ಅವಧಿಯಲ್ಲಿ ಏನಿಲ್ಲ ಅಂತ ಹೇಳಿದ್ರು ₹500 ಕಳ್ಳ ನೋಟ್ಗಳ ಎಷ್ಟು ಹೆಚ್ಚಾಗಿತ್ತು ಹಾವಳಿ ಅಂದರೆ 1,17,772 ಇದ್ದಂತಹ ಕಳ್ಳ ನೋಟ ಸಾಗಣೆ 1,41,904ಕ್ಕೆ ಹೆಚ್ಚಾಗಿತ್ತು. ಅಂದರೆ 2016ರಲ್ಲೂ ಕೂಡ ಯಾಕೆ ಮೋದಿ ಅವರು ನೋಟ್ ಬ್ಯಾನನ್ನು ಮಾಡಿದ್ರು ಅಂತ ಹೇಳಿದ್ರೆ, ಆಗ ಕೂಡ ಈ ಕೋಟಾ ನೋಟ್ಗಳ ಹಾವಳಿ ಜಾಸ್ತಿ ಆಗಿತ್ತು. ಅದನ್ನು ತಡಿಬೇಕು ಅಂತ ಹೇಳಿನೇ ನೋಟ್ ಬ್ಯಾನನ್ನು ಮಾಡಿದ್ದು. ಈ ಕೋಟಾ ನೋಟ್ ಏನಿತ್ತಲ್ಲ, ಅಂದರೆ ನಾವು ಕಳ್ಳ ನೋಟ್ಗಳು ಅಥವಾ ಕೋಟಾ ನೋಟ್ಗಳು ಅಂತ ನಮ್ಮ ಆಡು ಭಾಷೆಯಲ್ಲಿ ನಾವೇನು ಹೇಳ್ತೀವಿ, 2016ರಲ್ಲಿ ಮಾಡಿದ ರೀಸನ್ನೇ ನೋಟ್ ಬ್ಯಾನು ಈ ಒಂದು ಕೋಟಾ ನೋಟ್ಗಳ ಹಾವಳಿಯಿಂದ. ಆದರೆ ಈ ಕೋಟಾ ನೋಟ್ಗಳ ಹಾವಳಿ ತಪ್ಪಿಸ್ಬೇಕಂತ ಏನು ನೋಟ್ ಬ್ಯಾನ್ ಮಾಡಿ ಮತ್ತೆ ಒಂದು ಹೊಸ ಕರೆನ್ಸಿಯನ್ನು ಪ್ರಿಂಟ್ ಮಾಡ್ತಾರೆ. ಆಗ ಪ್ರಿಂಟ್ ಮಾಡಿದ್ದು ₹500 ಮತ್ತು ₹2,000. ಈ ₹2,000ಗಳನ್ನು ಈಗ ನಾವು ನೋಡೋದೇ ಕಡಿಮೆ ಬಿಡಿ, ಯಾಕಂದರೆ ಅದು ಚಲಾವಣೆಯಲ್ಲಿ ಇಲ್ಲ ಈಗ. ಆದರೆ ಈ ₹500 ನೋಟ್ಗಳ ಚಲಾವಣೆ ಜಾಸ್ತಿ ಇದೆ. ಆ್ಯಂಡ್ ಯಾರಾದರೂ ಈ ಟ್ಯಾಕ್ಸಿಂದ ಅಂದರೆ ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ಹೇಳಿದ್ರೆ ಅವರ ಮನೆಗಳಲ್ಲಿ ₹500 ನೋಟ್ಗಳನ್ನು ಇಟ್ಕೋತಾರೆ. ಆ್ಯಂಡ್ ಎಲ್ಲರೂ ಕೂಡ ಈ ಥರ ಸ್ಟೋರ್ ಮಾಡ್ತಿರ್ತಾರೆ. ಆ್ಯಂಡ್ ಈ ₹500 ನೋಟ್ಗಳಿದೆಯಲ್ಲ, ಇದನ್ನು ಪ್ರಿಂಟ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಹಾಗಾಗಿ ಈ ಪ್ರಿಂಟ್ ಅಂದರೆ ಇವಾಗ ನಾವು ಪಾಲಿಮರ್ ನೋಟ್ಗಳನ್ನು ತೊಗೊಳ್ಳೋದಾದರೆ ಅದರಲ್ಲಿ ಮೈನ್ಯೂಟ್ ಡೀಟೇಲ್ಸನ್ನು ಕೂಡ ಪ್ರಿಂಟ್ ಮಾಡ್ಬೋದು. ಆದರೆ ಈ ನಮ್ಮ ಪೇಪರ್ ಕರೆನ್ಸಿ ಆದರೆ ಮೈನ್ಯೂಟ್ ಡೀಟೇಲ್ಸನ್ನು ನಾವು ಪ್ರಿಂಟ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಈ ಕೋಟಾ ನೋಟನ್ನು ಪ್ರಿಂಟ್ ಮಾಡುವಂತಹ ಒಂದಷ್ಟು ವರ್ಗಗಳಿದೆ. ಸಾಕಷ್ಟು ಜನ ಬೀಳ್ತಾನೂ ಇರ್ತಾರೆ. ಆದರೆ ಎಷ್ಟೇ ಸಿಕ್ಕಿಬಿದ್ರೂ ಕೂಡ ಈ ಕೋಟಾ ನೋಟ್ಗಳ ಹಾವಳಿ ನಮ್ಮ ಭಾರತದಲ್ಲಂತೂ ಕಡಿಮೆ ಆಗಲೇ ಇಲ್ಲ. ಹಾಗಾಗಿ ಪಾಲಿಮರ್ ನೋಟ್ಸ್ಗಳನ್ನು ತರಬೇಕು ಅಂತ RBI ಈಗ ಒಂದು ನಿರ್ಧಾರವನ್ನು ತಗೊಳ್ತಾ ಇದೆ. ಆ್ಯಂಡ್ ಇದನ್ನು 20%ಗೂ ಹೆಚ್ಚಾಗಿ ಈ ಕೋಟಾ ನೋಟ್ಗಳ ಹಾವಳಿ ನಮ್ಮ ಭಾರತದಲ್ಲಿ ಈಗಲೂ ಕೂಡ ರೈಟ್ ನವ್ ನಡೀತಾನೇ ಇದೆ. ಅಂದರೆ ದಿನದಿಂದ ದಿನ ಅನ್ನೋದಕ್ಕಿಂತ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇದೆ ಈ ಕಳ್ಳ ನೋಟ್ಗಳ ಹಾವಳಿ ಅನ್ನೋದು. ಸೊ ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳಿ ಒಂದು RBI ನಿರ್ಧಾರ ಮಾಡಿರೋವಂಥದ್ದು. ನಿಮ್ಗೇನು ಅನಿಸುತ್ತೆ? ಪಾಲಿಮರ್ ನೋಟ್ಗಳು ನಮ್ಮ ಭಾರತ ದೇಶದಲ್ಲಿ ಬರಬೇಕಾ ಅಥವಾ ಬೇಡವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಒಂದು ಡೌಟ್ ಸಾಮಾನ್ಯವಾಗಿರ್ಬೋದು, ಇವಾಗ ಆಯಿತು ನಮ್ಮ ಹತ್ರ ಇರುವಂತಹ ಕರೆನ್ಸಿ ಏನಿದೆಯಲ್ಲ, ಇದನ್ನು ನಾವು ಏನು ಮಾಡಬೇಕು? ಇವಾಗ ಹೊಸ ಪಾಲಿಮರ್ ನೋಟ್ಗಳನ್ನು ತೊಗೊಬಂದ್ಬಿಟ್ರೆ ನಮ್ಮ ಹತ್ರ ಇರುವಂತಹ ದುಡ್ಡು ಹಾಗಾದರೆ ವೇಸ್ಟಾ ಅನ್ನೋ ಡೌಟ್ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಬಂದ್ಬಿಡುತ್ತೆ. ಖಂಡಿತವಾಗ್ಲೂ ಭಯ ಪಡುವಂತಹ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ,
ಈಗ ನಿಮ್ಮ ಹತ್ರ ಇರುವಂತಹ ಒಂದು 500 ಒಂದು 10 ನೋಟ್ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ನೀವು ವಾಪಸ್ ಬ್ಯಾಂಕ್ಗೋ ಅಥವಾ ಎಲ್ಲಾದರೂ ಒಂದು ಕಡೆ ಕೊಟ್ಟಾಗ ಅದು ಬ್ಯಾಂಕಿಗೆ ಹೋಗಿ ಸೇರಿದಾಗ ಆ ಬ್ಯಾಂಕ್ ಮತ್ತೆ ಆ ನೋಟ್ಗಳನ್ನು ರಿಲೀಸ್ ಮಾಡಲ್ಲ. ಫಸ್ಟಾಗಿ 500 ರೂಪಾಯಿ ನೋಟ್ಗಳನ್ನು ಏನು ಪಾಲಿಮರ್ ನೋಟ್ಗಳಾಗಿ ಬಿಡುಗಡೆ ಮಾಡಲ್ಲ, ಬದಲಿಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ 10 ರೂಪಾಯಿ ಹಾಗೆ 20 ರೂಪಾಯಿ ನೋಟ್ಗಳನ್ನು RBI ಪ್ರಿಂಟ್ ಮಾಡೋದಕ್ಕೆ ಮುಂದಾಗಿದೆ. ಐ ಥಿಂಕ್ ನನಗೆ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಪಾಲಿಮರ್ ನೋಟ್ಸ್ ಬೇಕಾ ಅಥವಾ ಇಂಡಿಯನ್ ಕರೆನ್ಸಿನ ಲೆಗಸಿನ ಉಳಿಸ್ಕೊಳ್ಳೋದಕ್ಕೆ ಪೇಪರ್ ನೋಟ್ಸ್ಗಳನ್ನೇ ಬಳಸೋದಾ ಹೇಗೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.